ಮನೆ ಮುಂದ ಬಾಗಲ ಜಗದ ಸಂಬಂಧ ಮಾರಣಾಂತಿಕ ಹಲ್ಲೆ ಘಟನೆ ಬೀರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೀರವಳ್ಳಿ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು 20ಕ್ಕೂ ಹೆಚ್ಚು ಜನರಿಂದ 4 ಜನರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಬಾಜು ಮನೆಯವರಿಂದ ಮಾರಣಾಂತಿಕ ಹಲ್ಲೆ ಮಾಡಿದರು. ಗಾಯಾಳುಗಳು ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. 20ಕ್ಕೂ ಹೆಚ್ಚು ಜನರು ಬಂದು ದಿಢೀರವಾಗಿ ಹೊಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕಲಘಟಗಿ ಪೊಲೀಸರು ಯಾವುದೇ ಇನ್ನೂ ತನಿಖೆ ಮಾಡಿಲ್ಲ ಎಂದು ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು. ಗಾಯಾಳುಗಳು ತಂದೆ ನೆಹರು ತೀರ್ಕೋಡ್, ತಾಯಿ ಮಾದೇವಿ ತೀರಕೂಡ್, ಅಣ್ಣ ಪರಮೇಶಿ ತೀರಕೂಡ್, ತಮ್ಮ ಮಂಜು ತೀರಕೂಡ್ ಒಂದೇ ಕುಟುಂಬದ 4 ಸದಸ್ಯರಿಗೆ ಹಲ್ಲೆ ಮಾಡಿದರು. ಮನಿ ಅಂಗಳ ಸಲುವಾಗಿ ಇಲ್ಲ ಅಂತ 40 ವರ್ಷ ಹೊಡೆದಾಡ್ಕೊಂಡು ಬಂದಿದ್ರಿ. ಈಗ ಮನೆ ಸರಿ ನಮ್ಮನ್ನ ಭಾಳ ಹೊಡೆದ್ರಿ ಅವರು. ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಿಂದ ಅವ್ರ ಪೊಲೀಸರಿಗೆ ಕೈಯಾಗಿ ನಮ್ಮ ಕಾದಗ ಕೊಟ್ರಿ ಅವರು. ಕಾದಗ ಕೊಟ್ಟು ನಮ್ಮ ಅಂಗಳಿಲ್ಲ ಬರ್ರಿ ಸರ್ ಇದನ್ನ ಅವ್ರ ಕಾದಗ ತಂದನೆ ತಗೋರಿ ಇದನ್ನ ಅಂತ ಕೊಟ್ರಿ. ಅವ್ರು ಏನಂದ್ರಿ ನಿಮ್ಮ ಅಂಗಳ ನಿಮ್ದು ಕಾದಗ ಬರ್ಬೇಕಪ್ಪ ಅಂದ್ರೆ ಅವಾಗ ನಮ್ಮ ಇಲ್ರಿ ಸರ್ ಇಲ್ರಿ ಅಂತ ನಮ್ಮ ತೆಗೆದು ಅವ್ರ ಕೈಗೆ ಕೊಟ್ರಿ. ಅವರು ನೀವು ತಗ್ಸ್ಕೊಂಬರ್ರಿ ಅಂತ ನಮ್ಮ ಪೊಲೀಸರು ಅಲಾವ್ ಕೊಟ್ರಿ. ಅವ್ರು ಕಾದಗ ತಗ್ಸ್ಕೊಂಬಂದೇವ್ರಿ. ಅವ್ರ ಕಾದಗದಾಗೂ ಮುಂದಿನ ಅಂಗಳ ಅವ್ರದ್ರಾಗಿಲ್ರಿ, ನಮ್ಮ ಕಾದಗದಾಗ ನಮ್ಮ ಅಂಗಳ ಅವ್ರು ಇಲ್ರಿ. ಎರಡು ಸಮಾದವ್ರಿ ಅವು. ಸಮ ಐತಿದ್ದಕ್ಕೆ ನಂಬೈದು ಅಂಗಳ ಅಂತ ನಮ್ಮನ್ನ ಕಾದ ಸಿಕ್ಕರು ದಿನ ಹೊಡಿದು ಬಡಿದು ನಮಗೆ ಬೇದಾಡೋದು, ನಮ್ಗೆ ಟಾರ್ಚರ್ ಕೊಡೋದು. ಇದರಂತ ಈಗ 1 ವರ್ಷದಾಗ 10 ಬರೀ ಆಯ್ತು ಅವ್ರು ಹೊಡ್ಯಾಕ ಜಗ ಸಲುವಾಗಿ ಮುಂದಿನ ಅಂಗಳ ಸಲುವಾಗಿ ನಮ್ದು ಅಂತಾರ್ರಿ. ನಮ್ದು ಅಂದ್ರೆ ನೀವು ಕಾದಗ ತಂದು ಹೇಳ್ಕೊಂಡು ಹೋಗ್ರಿ ಅಂದ್ರೆ ನಾವ್ ಯಾಕಂತ ಅನ್ನೋದ್ರಿ ನಮ್ಗೆ ಹೊಡಿದು ಏನಿಲ್ರಿ. ಅವ್ರನ್ನ ಕೊಟ್ಟು ನಮ್ಮನ್ನ ಬೆದರ್ಸಿ ನಿಮ್ದ ತಪ್ಪು ಅನ್ನೋದ್ರಿ ನಮ್ಮನ್ನ ಬೆದರ್ಸಿ ಹೊಳ್ಳಿ ಕಳಿಸ್ಬಿಡ್ರಿ. ಪಂಚಾಯತ್ಯಾಗೂ ಏನು ಮಾಡಿಲ್ರಿ ಅವರು. ಹೊಳ್ಳಿ ಒಂದಿನ ಗಾಡಿ ಬಿಟ್ಟು ಬಿಡ್ಯಾರಿ. ಕಂಪ್ಲೇಂಟ್ ಮುಗಿಮಟ ಅಂಗಳಕಲ್ಲಿ ಹಾಕೊಂಡ್ಬಿಟ್ಟಿದ್ದಿಲ್ಲ. ಅಂಗಳಕಲ್ಲಿ ಹಾಕೊಳ ಅಂದ್ರೆ ನಮ್ಮನ್ನ ಗಂಡ ಹೆಂತಿನ ನಮ್ಮನ್ನ ಗಾಡಿ ಬಿಟ್ಟು ದೂಡಿ ಅಂಗಳಕಲ್ಲಿ ಹಾಕಿ ನಮ್ಮ ಮ್ಯಾಗ ಹುಡ್ಕೊಂಡ್ಬಂದು ಬಾಗಿಲು ಗಾಡಿ ಹಚ್ಚಿದ್ರು ತಂದು. ಅಷ್ಟಾದ್ರೂ ಪೊಲೀಸರಿಗೆ ಹೇಳಿ ಹೋಗಿ ರಾತ್ರಿನ ಖುಷಿ ಪಟ್ಕೊಂಡು ಹೋಗ್ಬಿಟ್ರೆ ಅವ್ರು ಏನು ಹೇಳಲಿಲ್ರಿ. ಬೇದಾಡ್ದಾಗ ಮಾಡಿ ಮೊದಲನೇ ದಿನ ನಾವು 3 ಮಂದಿ ಇದೇವ್ರಿ, ತಾಯಿ ಮಗ ಗಂಡ ಹೆಂಡತಿ. ಅವರು ಒಂದು ಟ್ಯಾಕ್ಟರ್ ಮಂದಿ ಕರ್ಕೊಂಡ್ಬಂದಾರ್ರಿ. ಇವರ ನಮಗೆ ಹೊಡೆದಾರಂತ ಅನ್ನೋ ಒಂದು ಸಾಕ್ಷಿ ಹೇಳಿ ಅವ್ರು ಪಾರಾಗಿ ಹೊಡ್ಕೊಂಡ್ರು. ನಮಗೇನು ಪೊಲೀಸರು ನಮಗೇನು ಹೇಳಲ್ಲ. ಅವ್ರ ಮ್ಯಾಗ ಏನು ತೀರ್ಮಾನ ತೊಗೊಳಿಲ್ಲ. ನಮ್ಮ ಮನೆಯಲ್ಲಿರೋ ನಾವು 4 ಜನ ಸರ್. ಅವ್ರು ಬಂದುಬಿಟ್ಟು ನಮ್ಮ ಅಣ್ಣರ ಮೇಲೆ ಹಲ್ಲೆ ಮಾಡ್ತಾಯಿದ್ರು ಸರ್. ಅವ್ನು ಬೈಕನ್ನು ತರಬಿ ಅಡ್ಡ ಹಾಕಿ ಕೊಲ್ಲಲಿಕ್ಕೆ ಯತ್ನ ಮಾಡಿದ್ರು ಸರ್ ಅವರು. ಆಗ ಅವ್ನು ಚೀರಾಡೋದು ಕೇಳ್ಕೊಂಡು ನಾವು ಹೋಗಿದ್ದೀವಿ ಸರ್. ಹೋದ್ರೆ ಒಂದು ಕಡಿಮೆ ಅಂದ್ರೆ ಒಂದು 20-25 ಜನದ ಮೇಲೆ ಅದಾರ ಸರ್ ಅವರು. ಎಲ್ಲರೂ ಸೇರಿ ಎಟ್ ಟೈಮ್ ಹೊಡ್ಯಾಕತ್ತಾರೆ ಸರ್. ನಾವಪ್ಪ ಮತ್ತು ನಮ್ಮ ಅವ್ವ ಬಿಡ್ಸಕ್ಕೆ ಹೋದ್ರೆ ನಾವು ಅಪ್ಪನ ಬಡಗಿ ತೊಗೊಂಡು ಮತ್ತು ಕಲ್ಲು ತೊಗೊಂಡು ಹೊಡೆದಿದ್ದೀವಿ ಸರ್. ಎಲ್ಲ ಕೊಳ್ಳಿ ಎಲ್ಲ ನೋವಾಗಿದೆ ಸರ್. ಬ್ಲಡ್ ಟೆಸ್ಟ್ ಎಲ್ಲ ಪೂರ ಬಾಯಿಂದೆಲ್ಲ ವಾಮಿಟ್ ಮಾಡ್ತಾನೆ ಇದ್ದಾರೆ. ಇನ್ನೂ ಕಮ್ಮಿ ಆಗಿಲ್ಲ. ಅವ್ರು ಹೇಳಲಿಕ್ಕೂ ಆಗ್ತಿಲ್ಲ ಸರ್. ಅಂತಾದ್ರೆ ಪೊಲೀಸರು ಅಂತ ಅಲ್ಲೇ ಬಂದು ಕಂಪ್ಲೇಂಟ್ ಮಾಡೋ ಅಂತಾರೆ ಸರ್. ನಮ್ಗೆ ಹೆಂಗೆ ಮಾಡೋಕ್ಕಾಗಲ್ಲ ಸರ್. ಹೆಂಗೆ ಹೋಗ್ತಾರೆ ಹೆಂಗೆ ಹೋಗೋಕ್ಕಾಗಲ್ಲ ಸರ್. ಅವರೆಲ್ಲ ಬಿಟ್ಟು ಹೆಂಗೆ ಹೋಗೋದು ಸರ್. ನಿಮ್ಮಿಂದ ಸೀರಿಯಸ್ ಆಗಿದೆ. ಒಬ್ಬರು ಬಂದು ನಮಗೆ ಅಷ್ಟು ಮಂದಿ ಕಾಲ್ ಮಾಡಿದ ಪೊಲೀಸರು ಒಬ್ಬರು ಆ್ಯಕ್ಷನ್ ತೊಗೊಳ್ತಲ್ಲ ಸರ್. ಇದು ಎಷ್ಟು ದಿವಸ ಸುಮಾರು ವರ್ಷಗಳಿಂದ ಆಗ ಸರ್. ಇದು ಆ ಥರ ನಮ್ಗೆ ಹೊಡಿತಾನೆ ಇದ್ದಾರೆ. ನಾವು ಎಷ್ಟೋ ಸರ್ ಕಂಪ್ಲೇಂಟ್ ಕೊಟ್ಟು ಬಂದು ಮತ್ತು ರಾಜಿ ಮಾಡಿಸೋದು ಇಲ್ಲ ಇನ್ನೇ ಮಾಡಲ್ಲ ಅನ್ನೋದು, ಮತ್ತು ರಾಜಿ ಮಾಡಿಸೋದು ಇನ್ನೇ ಮಾಡಲ್ಲ. ನಮ್ಮ ಕಡೆ ಫುಟೇಜ್ ಕೂಡ ಇದೆ ಸರ್. ಅವರೆಲ್ಲ ಹೊಡೆದಿದ್ದೆಲ್ಲ ನಮಗೆ ಯಾರು ಕೈವಾಡ ಇದೆಯಾ? ಹಿಂದೆ ಯಾರು ಕೈವಾಡ ಅಂತಿಲ್ಲ ಸರ್. ಇವ್ರದೇ ಕೈವಾಡ ಸರ್, ಮತ್ತೆ ಯಾರ್ದಿಲ್ಲ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗೈತೆ ಅಂದ್ಕೊಂಡು ಅವರು ಜನಸಂಖ್ಯೆ ಏನು ಮಾಡ್ತಾರೆ ಅವರು. ಅವರೆಲ್ಲ ಕಮತ ಮಾಡೋದು ಮತ್ತು ಅವರು ಹೊಡೆಯೋದು ಇದೇ ಮಾಡೋದು ಸರ್. ಮತ್ತೇನಿಲ್ಲ. ಅವರು ಗುಂಡಾಗಿರಿ ಮಾಡೋದು, ಓಣಿಯಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಇದು ಮಾಡ್ಕೊಡ್ತಾರೆ ಸರ್. ನಾವು ಫೈನಾನ್ಸ್ ವರ್ಕ್ ಮಾಡ್ತೀವಿ ಸರ್. ನಮ್ಮ ಬ್ರದರ್ ನಾವು ಇಬ್ಬರೇ ಮನೆಯಲ್ಲಿ. ನಮ್ಮ ತಾಯಿ ನಮ್ಮ ತಂದೆ ಇರ್ತಾರೆ. ನಮ್ಮ ತಂದೆ ಅಗ್ರಿಕಲ್ಚರ್ ವರ್ಕ್ ಮಾಡ್ತಿದ್ರು ಸರ್. ನೀನು ಹೊಲಕ್ಕೆ ಹೋಗಿ ಬಂದಾರ ಸರ್. ಬಂದ್ಬಿಟ್ಲೆ ನೈಟ್ ನಾವು ಮಣ್ಣಾರಿಗೆ ಹಲ್ಲೆ ಮಾಡೋಕ್ಕಂತ ಹೋಗಿದ್ದೀವಿ ಸರ್. ಅವ್ರ ಮೇಲೆ ಹೊಡೆದು ಅವ್ರಿಗೆಲ್ಲ ರಕ್ತ ಅಲ್ಲಿ ಯಾರು ಎಬ್ಸಕ್ಕೂ ಬರ್ತಿಲ್ಲ ಸರ್. ನಮ್ಮ ಊರಲ್ಲಿ ಜನ ಒಬ್ಬರು ಮುಗ್ತಾನೆ ಇಲ್ಲ ಅವ್ರನ್ನ. ನಮ್ಮ ಊರಲ್ಲಿ ಒಬ್ಬೊಬ್ಬರು ನೋಡ್ತಾನೆ ಹೊಳ್ಳಿ ನೋಡ್ತಾ ಇಲ್ಲ ಸರ್ ಅವ್ರು. ಎಷ್ಟು ಗಂಟೆ ಆಗಿತ್ತು ನೀನು ಸರ್? 8:30 ಪೌನೆ 9 ಗಂಟೆ ಆಗಿತ್ತು ಸರ್ ನಮಗೆ. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ ತುಪ್ಪದಗೌಡ್ರ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ. ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.